ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ನಾನು ನಿನ್ನೆಯಿಂದ ರಾಮಾಯಣ ಮಾಡ್ತಾಯಿದ್ದೆ. ಇವತ್ತಿನ ದಿವಸ ದಶರಥ ಏನೇನು ಮಾಡಿ ಹೇಗೆ ಅವನು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಂಥ ಸತ್ಪುತ್ರರನ್ನು ಪಡೆದ ಅಂತ ನೋಡೋಣ. ಸರಯ್ಯಾಶ್ಚೋತ್ತರೇ ತೀರೆ ಯಜ್ಞಭೂಮಿರ್ವಿಧೀಯತಾಂ ಸರ್ವತಾ ಪ್ರಾಪ್ಸಸೆ ಪುತ್ರಾನ್ ಅಭಿಪ್ರೇತಾಂಶ್ಚ ಪಾರ್ಥಿವ. ದಶರಥ ರಾಜಂಗೆ ಹೇಳ್ತಾರೆ, ದಶರಥ ರಾಜ, ನೀನು ಸರಯೂ ನದಿಯ ಉತ್ತರ ಭಾಗದಲ್ಲಿ ಅಶ್ವಮೇಧ ಯಾಗಕ್ಕೆ ಭೂಮಿನ ಸಿದ್ಧ ಮಾಡು. ಈ ಯಾಗದ ಅನುಷ್ಠಾನದಿಂದ ನೀನು ಸತ್ಪುತ್ರರನ್ನು ನಿಶ್ಚಿಂತವಾಗಿ ಪಡಿತೀಯ ಅಂತ. ಇದನ್ನು ವಸಿಷ್ಠರು ಆಮೇಲೆ ಮುಂತಾದ ಬ್ರಾಹ್ಮಣರು ದಶರಥನಿಗೆ ಹೇಳಿದ್ರು. ಅದೇ ಥರ ದಶರಥ ಮಹಾರಾಜ ಈ ಯಾಗಕ್ಕೆ ಎಲ್ಲ ರೆಡಿ ಮಾಡಿಕೊಂಡ. ಆಮೇಲಿಂದ ಎಲ್ಲ ವಿಪ್ರೋತ್ತಮರೆಲ್ಲ ಸೇರಿ ಪುತ್ರಕಾಮೇಷ್ಟಿ ಯಾಗನೂ ಮಾಡೋಕ್ಕೆ ಹೇಳಿದ್ರು. ಅದು ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ದಶರಥ ಮಹಾರಾಜ ಅಶ್ವಮೇಧ ಯಾಗ ಮಾಡಿ ನಂತರ ಅವನು ಪುತ್ರಕಾಮೇಷ್ಟಿ ಯಾಗ ಕೂಡ ಮಾಡ್ದ. ಆಗ ಯಜ್ಞಪುರುಷ ಎದ್ದು ಬಂದು ಪಾಯಸ ಕೊಡ್ತಾನೆ. ಅದು ಹೇಗೆ ಆ ಪಾಯಸನ ಯಾರ್ಯಾರು ಸೇವನೆ ಮಾಡಿ ಯಾರ್ಯಾರಿಗೆ ಯಾವ ಯಾವ ಸತ್ಪುತ್ರರು ಹುಟ್ಟಿದ್ರು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ 1 ನಿಮಿಷ ಸ್ಪೇರ್ ಮಾಡಿ ಇದನ್ನು ಓದಿ ನೀವು ಧನ್ಯರಾಗಿ ನನ್ನ ಚಾನಲ್ನ ಎನ್ಕರೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.